ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಮತಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಮಮತಾ. ಗಾಯ್ಸ್, ಇವತ್ತು ನಾನು ನಿಮಗೆಲ್ಲ ಒಂದು ಸ್ಪೆಷಲ್ ಥಿಂಗ್ ಅಂದರೆ ಸೋಪು. ಈ ಹಿಂದಿನ ವಿಡಿಯೋಗಳಲ್ಲೂ ನಾನು ಮಾಡಿದ್ದೀನಿ, ಒಂದು ವಿಡಿಯೋ ನಾನು ಮಾಡಿದ್ದೀನಿ ಆ್ಯಕ್ಚುಲಿ ಸೋಪ್ ಮಾಡೋದು. ದಿಸ್ ಟೈಮ್ ನಾನು ಬೀಟ್ರೂಟ್ ಯೂಸ್ ಮಾಡಿಕೊಂಡು ಸೋಪ್ ಪ್ರಿಪೇರ್ ಮಾಡಿದ್ದೀನಿ. ಸೂಪರ್ ಅಂದರೆ ಸೂಪರ್ ಆಗಿದೆ. ಆ್ಯಕ್ಚುಲಿ ನಾನು ಪ್ರೀವಿಯಸ್ ಒಂದು ಸರಿ ಮಾಡಿದ್ದೆ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂದಿತ್ತು. ಅದು ನನ್ನ ಬೇಬಿ ಮೇಲೂ ಅಪ್ಲೈ ಮಾಡಿದ್ದೆ. ಈ ಟ್ಯಾನ್ಗೆ ಒಳ್ಳೆ ಸೂಪರಾಗಿ ವರ್ಕ್ ಆಗಿತ್ತು. ಸೊ ಒನ್ಸ್ ಅಗೇನ್ ಐ ಪ್ರಿಪೇರ್ಡ್ ಬೀಟ್ರೂಟ್ ಸೋಪ್. ಅಮೇಝಿಂಗ್ ಆಗಿ ಬಂದಿದೆ. ಗೈಸ್, ನಾನು ಮಾರ್ಕೆಟಿಂದ ಹುಡುಕಿ ತುಂಬ ಚೆನ್ನಾಗಿರೋ, ತುಂಬ ಫ್ರೆಶ್ ಆಗಿರೋ ಬೀಟ್ರೂಟ್ನ ತೊಗೊಂಡು ಬಂದಿದ್ದೀನಿ. ಈ ಥರ ಫ್ರೆಶ್ ಆಗಿರೋದನ್ನ ಯೂಸ್ ಮಾಡೋದ್ರಿಂದ ಆ ಜ್ಯೂಸು ಕೂಡ ತುಂಬ ಚೆನ್ನಾಗಿರುತ್ತೆ, ಸೋಪು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹುಡುಕಿ ತೊಗೊಂಡು ಬಂದೆ. ಈ ಬೀಟ್ರೂಟ್ನ ಮೇಲ್ಭಾಗದಲ್ಲಿರುವಂಥ ಸಿಪ್ಪೆನೆಲ್ಲ ನಾನು ತೆಗೆದುಬಿಡ್ತೀನಿ. ಸೊ ಓನ್ಲಿ ಒಳಗಡೆ ಇರೋದನ್ನ ತಗೊಂಡು ಅದನ್ನು ನೀಟಾಗಿ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊತೀನಿ. ಬಿಕಾಸ್ ಎನಿವೆ ನಾನು ಇದನ್ನು ರುಬ್ಬುತ್ತೀನಲ್ಲ ಮಿಕ್ಸಿನಲ್ಲಿ, ಸೊ ಕಟ್ ಮಾಡಿಕೊಂಡ್ರೆ ಸಾಕು, ತುರಿಯೋದೆಲ್ಲ ಏನು ಬೇಡ. ಜಸ್ಟ್ ಪೀಸ್ ಕಟ್ ಮಾಡ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ನೀಟಾಗಿ ನಾವು ಪೇಸ್ಟ್ ಮಾಡ್ಕೊಬೋದು. ಸ್ವಲ್ಪ ಇದನ್ನು ನೈಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಗೈಸ್, ಈ ಬೀಟ್ರೂಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳಲ್ಲಿ ವೆರಿ ಪಾಪ್ಯುಲರ್. ಯಾಕೆ ಅಂತ ಹೇಳಿದ್ರೆ ವೆರಿ ಮಚ್ ಆ್ಯಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಇದರಲ್ಲಿ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಕಾಸ್ಟ್ ವೈಸ್ ಇದು ತುಂಬಾ ಚೀಪ್ ಆಗಿದೆ. ಸೊ ಇದನ್ನು ನಾವು ಯೂಸ್ ಮಾಡೋದ್ರಿಂದ ನಾವು ಆರಾಮಾಗಿ ನಮಗೇನು ಬರ್ಡನ್ ಅಂತನೋ ಏನೋ ಅನ್ಸೋದಿಲ್ಲ. ಆ್ಯಂಡ್ ನಾವು ಒಂದು ಜೆನ್ಯೂನ್ ರಿಸಲ್ಟ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಗೈಸ್, ಈ ಬೀಟ್ರೂಟ್ ಸೋಪ್ನ ನಾವು ರೆಗ್ಯುಲರ್ಲಿ ಯೂಸ್ ಮಾಡೋದ್ರಿಂದ ಈ ಸ್ಕಿನ್ ಬ್ರೈಟನಿಂಗ್ ಆಗುತ್ತೆ. ಬಿಕಾಸ್ ಇದರಲ್ಲಿ ಒಳ್ಳೆ ಪೋಷಕಾಂಶ ಇದೆ. ಇದು ಚರ್ಮನ ಹೊಳಪಾಗಿಸೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಚರ್ಮಕ್ಕೆ ಒಳ್ಳೆ ಮಾಯ್ಶ್ಚರಿಂಗ್ ಬೇಕು ಅನ್ನೋದ್ರೆ ಡೆಫಿನೆಟ್ಲಿ ಈ ಸೋಪ್ಗೆ ನಾವು ಸ್ವಿಚ್ ಆಗ್ಬೋದು. ಇದು ಡ್ರೈ ಸ್ಕಿನ್ ಎಲ್ಲ ಸ್ವಲ್ಪ ಸಾಫ್ಟ್ ಎಲ್ಲ ಮಾಡಿ ಮೃದುವಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಆಕ್ನೆ ಇರುತ್ತಲ್ಲ ಸ್ಕಿನ್ನಲ್ಲಿ, ಓಲ್ಡ್ ತುಂಬ ವರ್ಷಗಳಿಂದ ಆಕ್ನೇಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಬಿಕಾಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್. ಆ್ಯಂಡ್ ಪಿಂಪಲ್ಸ್ ಎಲ್ಲ ಕಡಿಮೆ ಮಾಡುತ್ತೆ. ದೆನ್ ಇದು ಸ್ಕಿನ್ ಟೋನ್ ಇದೆಯಲ್ಲ, ಆ ಸ್ಕಿನ್ ಟೋನ್ನು ಕೂಡ ಇದು ತಿಳಿಯಾಗಿಸುತ್ತೆ. ಡಾರ್ಕ್ ಸ್ಪಾಟ್ಸ್ನೆಲ್ಲ ಕಡಿಮೆ ಮಾಡುತ್ತೆ, ಟ್ಯಾನ್ ಎಲ್ಲ ಕಡಿಮೆ ಮಾಡುತ್ತೆ. ತುಂಬ ಅಂದರೆ ತುಂಬ ಒಳ್ಳೆಯದು. ಆ್ಯಂಡ್ ಒನ್ ಮೋರ್ ಇನ್ನೊಂದು ಏನಪ್ಪ ಅಂತಂದರೆ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಗರ್ಲ್ಸ್ಗೆ
ಫೈನ್ ಲೈನ್ಸ್ ರಿಂಕಲ್ಸ್ ಅಂತ ಸ್ವಲ್ಪ ವರಿ ಮಾಡ್ಕೊತಾ ಇರ್ತೀವಲ್ಲ. ಸೊ ಇದು ಆಂಟಿ ಏಜಿಂಗ್ ಅದರಲ್ಲಿ ವರ್ಕ್ ಮಾಡೋದ್ರಲ್ಲಿ ತುಂಬಾ ಅಂದ್ರೆ ತುಂಬಾ ಒಂದು ಬಿಗ್ ರೋಲ್ ನ ಪ್ಲೇ ಮಾಡುತ್ತೆ. ಅಂಡ್ ಇದು ಸ್ಕಿನ್ ಅನ್ನು ಕೂಡ ತುಂಬಾ ಡೀಪ್ ಕ್ಲೆನ್ಸಿಂಗ್ ಮಾಡುತ್ತೆ. ಅಂದ್ರೆ ಈ ಚರ್ಮದಲ್ಲೆಲ್ಲ ಒಳಗಡೆ ಧೂಳೆಲ್ಲ ಸೇರ್ಕೊಳ್ಳೋದು, ಆಯಿಲು ಸಮ್ ಇಂಪ್ಯೂರಿಟೀಸ್ ಎಲ್ಲ ಇರುತ್ತಲ್ಲ, ಅದನ್ನ ಸ್ಕಿನ್ಗೆ ಎಫೆಕ್ಟಿವ್ಲಿ ಕ್ಲೆನ್ಸ್ ಮಾಡೋದ್ರಲ್ಲಿ ನಂಬರ್ ಒನ್ ಆಗಿದೆ. ಆದ್ರೆ ನಾವು ಅಟ್ ಎ ಟೈಮ್ ರಿಸಲ್ಟ್ ಬರಬೇಕು ಅಂತಂದ್ರೆ ತುಂಬಾ ಡಿಫಿಕಲ್ಟು. ನಾವು ಅಟ್ಲೀಸ್ಟ್ ಒಂದು 2 to 3 ಮಂತ್ಸ್ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಾವು ಬೆಟರ್ ರಿಸಲ್ಟ್ಸ್ನ ನಾವು ಅಬ್ಸರ್ವ್ ಮಾಡ್ಬೋದು. ಗೈಸ್ ನೋಡಿ, ಇವಾಗ ನಾನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಾಗಿದೆ. ಇದನ್ನೆಲ್ಲ ನಾನು ಜಾರ್ ಒಳಗಡೆ ಹಾಕೊಂಡು ತುಂಬಾ ನೈಸ್ ಅಂದ್ರೆ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಬಿಡ್ತೀನಿ. ನಾನು ಒಂದು ಮೀಡಿಯಂ ಸೈಜ್ ಬೀಟ್ರೂಟ್ ನಲ್ಲಿ ಆಲ್ಮೋಸ್ಟ್ ಹಾಫ್ಗಿಂತ ಜಾಸ್ತಿ ಬೀಟ್ರೂಟ್ ನ ತಗೊಂಡಿದ್ದೀನಿ. ವಾಟರ್ ಒಂದು 1/4 ಗ್ಲಾಸ್ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ರುಬ್ಬುವಾಗ ಅದು ಜ್ಯೂಸ್ ಎಲ್ಲ ಈಚೆ ಎಲ್ಲ ಚೆಲ್ಕೊಂಡು ಬಿಡುತ್ತೆ. ಸೊ ನೋಡ್ಕೊಂಡು ಹಾಕೊಬೇಕು. ಸ್ವಲ್ಪ ಅಂದ್ರೆ ಸ್ವಲ್ಪ 1/4 ಗ್ಲಾಸ್, ಅದಕ್ಕಿಂತ ಕಡಿಮೆ ಹಾಕೊಂಡ್ರು ಓಕೆ. ಲಾಸ್ಟ್ ಟೈಮ್ ನಾನು ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೆ ಪೊಟ್ಯಾಟೊ ಸೋಪ್ ಮಾಡುವಾಗ. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಈ ಟೈಮ್ ಅದನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕೇರ್ಫುಲ್ ಆಗಿ ಮಾಡ್ತಾ ಇದ್ದೀನಿ. ಗಾಯ್ಸ್ ಬನ್ನಿ, ಇವಾಗ ಇದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅದಾಗಿದ್ಮೇಲೆ ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ. ಲಾಸ್ಟ್ ಟೈಮ್ ಏನು ಮಿಸ್ಟೇಕ್ ಗೊತ್ತಾ, ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಫಿಲ್ಟ್ರೇ ಮಾಡಿರಲಿಲ್ಲ. ಆ್ಯಸ್ ಇಟ್ ಈಸ್ ರುಬ್ಬಿದ್ನಲ್ಲ, ಅದಷ್ಟು ಪೇಸ್ಟನ್ನು ನಾನು ಸೋಪ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೆ. ಆವಾಗ ಏನಾಗಿತ್ತು ಗೊತ್ತಾ, ನಾನು ಸೋಪ್ ಏನೋ ಮಾಡಾಯಿತು, ಅದು ಗಟ್ಟಿನೇ ಆಗಲಿಲ್ಲ, ಸಾಫ್ಟ್ ಅಂದರೆ ಸಾಫ್ಟ್ ಆಗಿಬಿಟ್ಟಿತ್ತು. ಅದು ಒಂದು 2-3 ಡೇಸ್ ಅಷ್ಟರಲ್ಲೇ ಖಾಲಿ ಆಗ್ಬಿಡ್ತು. ಬಿಕಾಸ್ ಮೆಲ್ಟ್ ಆಗೋಕ್ಕೆ ಶುರು ಆಗಿಬಿಡ್ತು. ಯಾಕೆ ಅಂತಂದರೆ ಅದ್ರಲ್ಲಿ ಸಾಲಿಡ್ ಕಂಟೆಂಟ್ ಇತ್ತಲ್ಲ, ಆ ಸೋಪು ಹಾರ್ಡ್ ಆಗೋದಕ್ಕೆ ಅದಕ್ಕೆ ಆಗಲಿಲ್ಲ. ಸೊ ಅದು ಸ್ವಲ್ಪ ಸಾಫ್ಟಾಗಿ ಉಳ್ಕೊಂಡ್ಬಿಡ್ತು. ಆ ಸೋಪು ಖಾಲಿ ಆಗೋ ತನಕ ಅದು ಹಾರ್ಡ್ ಆಗೋಕ್ಕೆ ಆಗಲಿಲ್ಲ. ನಾನು ಯಾಕೆ ಹಿಂಗಾಯ್ತು ಅಂತ ಯೋಚನೆ ಮಾಡಿದಾಗ ನನಗೆ ರಿಯಲೈಸ್ ಆಯಿತು. ನಾನೇನು ಅಂದ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪನೂ ವೇಸ್ಟ್ ಮಾಡೋದು ಬೇಡ, ಎಲ್ಲನೂ ಯುಟಿಲೈಸ್ ಮಾಡ್ಕೊಬೇಕು ಅಂದ್ಬಿಟ್ಟು ಆ ಥರ ತುಂಬ ಓವರಾಗಿ ಥಿಂಕ್ ಮಾಡಿ ಆ್ಯಡ್ ಮಾಡಿಬಿಟ್ಟೆ. ಗೈಸ್ ಇದನ್ನೇ ನಾವು ಯೋಚನೆ ಮಾಡಬೇಕು. ನಮಗೆ ಗೊತ್ತಿದೆ ಅನ್ಕೊಂಡ್ಬಿಟ್ಟಿರ್ತೀವಿ, ಆದರೂ ಒಂದು ತಪ್ಪು ಮಾಡಿಬಿಟ್ಟಿರ್ತೀವಿ. ಅದಕ್ಕೆ ದಿಸ್ ಟೈಮ್ ಆ ಮಿಸ್ಟೇಕ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಜಸ್ಟ್ ಜ್ಯೂಸ್ ಅಷ್ಟೇ ತಗೊಂಡೆ. ನೋಡಿ, ಇವಾಗ ನಾನು ಒಂದು 100 ಗ್ರಾಮ್ ಆಗುವಷ್ಟು ನಾನು ಗ್ಲಿಸರಿನ್ ಸೋಪ್ ಪೇಸ್ಟ್ನ ತಗೊತಾ ಇದ್ದೀನಿ. ಅದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ಬಿಕಾಸ್ ಸಣ್ಣಕ್ಕೆ ಹೆಚ್ಚಿಟ್ಕೊಂಡ್ಬಿಟ್ರೆ ಮೆಲ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಹೀಟ್ ಮಾಡ್ತಾ ಇರಬೇಕಾದ್ರೆ ಅದು ಮೆಲ್ಟ್ ಆಗೋದು ಲೇಟ್ ಆಗಿಬಿಡುತ್ತೆ. ಸೊ ಅದರಿಂದ ಆದಷ್ಟು ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ರೆ ಫಾಸ್ಟಾಗಿ ಮೆಲ್ಟ್ ಆಗಿಬಿಡುತ್ತೆ. ಆಮೇಲಿಂದ ನಾವು ಜ್ಯೂಸ್ ಆ್ಯಡ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಇದು ಮಾಡಿಬಿಡ್ಬೋದು. ಸೊ ಅದಕ್ಕೆ ನಾನು ಸಣ್ಣಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಗ್ಲಿಸರಿನ್ಗೆ ನಾನು ಮೋಸ್ಟ್ಲಿ ಒಂದು 250 ಅಷ್ಟು ಸ್ಪೆಂಡ್ ಮಾಡಿದೆ ಅಂತ ಅನಿಸುತ್ತೆ. ಸೊ ಆಲ್ಮೋಸ್ಟ್ ನಾನು ಒಂದು 3 ಮಂತ್ಸಿಂದ ಸೋಪ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನು ನಮ್ಮ ಬೇಬಿಗೆ ನಾನು ಸೋಪನ್ನ ಆರ್ಡ್ರ್ ಮಾಡ್ತಾ ಇದ್ದಾಗ ಒಂದು ಸೋಪೇನೆ ಅವಳದು ಒಂದು 300 ಇರ್ತಾ ಇತ್ತು. ಸೊ ಇವಾಗ ನಾನು ಅದೇ ಬಜೆಟ್ಗೆ ಒಂದು 3 ಮಂತ್ಸಿಂದ ಸೋಪ್ನ ನಾನೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಕಾಸ್ಟ್ ವೈಸು ತುಂಬಾನೇ ವ್ಯಾಲಿಡ್ ಆಗಿದೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಸೊ ಆಮೇಲಿಂದ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಆಮೇಲಿಂದ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ತುಂಬ ಹ್ಯಾಪಿ ಆಗುತ್ತೆ. ಗೈಸ್, ನಿಮಗೆ ನನ್ನ ಹಿಂದಿನ ವಿಡಿಯೋನಲ್ಲಿ ಗೊತ್ತಿದೆ, ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮಾಡಬೇಕು. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಆ ಕಬ್ಬಿಣದ್ದು ಆ ಪಾತ್ರೆಗೆ ನೀರಿಟ್ಕೊಂಡು ಅದ್ರ ಮೇಲೆ ಈ ಟೀ ಕಾಫಿ ಮಾಡ್ತಾರಲ್ಲ ಆ ಒಂದು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಂದು ಆ ಕಬ್ಬಿಣ ಪಾತ್ರೆ ಇದೆಯಲ್ಲ, ಅದೊಂದು ಸ್ವಲ್ಪ ಆಯ್ಲಿ ಥರ ಇತ್ತು. ಈ ಥರ ಬಿಸಿನೀರಲ್ಲೆಲ್ಲ ಕುದ್ದಿದ್ರೆ ಅದು ಆಯ್ಲಿ ಸ್ಮೆಲ್ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡೆ. ಆ್ಯಂಡ್ ಈ ಟೀ ಪಾತ್ರೆ ಸ್ವಲ್ಪ ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಲಾಸ್ಟ್ ಟೈಮು ಬಟ್ಟೆನಲ್ಲಿ ಇಟ್ಕೊಂಡು ತುಂಬ ಸಫರ್ ಪಡ್ತಾ ಇದ್ದೆ. ಸೊ ಅದಕ್ಕೆ ನಾನು ಈ ಪಾತ್ರೆ ಬೆಸ್ಟ್ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಸಣ್ಣಕ್ಕೆ ಹೆಚ್ಚಿಟ್ಕೊಂಡ್ಬಿಟ್ಟಿದ್ನಲ್ಲ, ಅದು ಬೇಗ ಮೆಲ್ಟ್ ಆಗೋಯ್ತು. ಇವಾಗ ಜಸ್ಟ್ ನಾನು ಈ ಬೀಟ್ರೂಟ್ ಜ್ಯೂಸ್ನ ಆ್ಯಡ್ ಮಾಡ್ಕೊತೀನಿ ಅಷ್ಟೇ. ನೋಡಿ, ಬೀಟ್ರೂಟ್ ಜ್ಯೂಸ್ ಎಷ್ಟು ಕಲರ್ ಆಗಿದೆ. ಈ ಥರ ಫ್ರೆಶ್ ಆಗಿರೋ ಬೀಟ್ರೂಟ್ನ ತಗೊಂಡು ನಾವು ಜ್ಯೂಸ್ ಮಾಡಿಕೊಂಡ್ರೆ ತುಂಬ ಕಲರ್ಫುಲ್ಲಿಯಾಗಿ ಚೆನ್ನಾಗಿರುತ್ತೆ.
ಸ್ಟವ್ನ ಜಾಸ್ತಿ ಆನಲ್ಲಿ ಇಟ್ಕೊಬಾರ್ದು. ಇವಾಗ ಆಫ್ ಮಾಡ್ಕೊಂಡ್ಬಿಟ್ಟು ಫಟಾಫಟ್ ಅಂತ ಮಿಕ್ಸ್ ಮಾಡಿ ಮೋಲ್ಡ್ಗೆ ನಾವು ಶಿಫ್ಟ್ ಮಾಡ್ಬಿಡ್ಬೇಕು. ಇಲ್ಲಾಂದ್ರೆ ಇಲ್ಲೇ ಗಟ್ಟಿ ಆಗ್ತಾ ಹೋಗ್ಬಿಡುತ್ತೆ. ಆಮೇಲಿಂದ ತುಂಬಾ ಡಿಫಿಕಲ್ಟ್ ಆಗುತ್ತೆ ಮೋಲ್ಡ್ಗೆಲ್ಲ ಹಾಕೋದು. ಸೊ ಅದಕ್ಕೆ ಫಟಾಫಟ್ ಅಂತ ಮಾಡ್ಬಿಡ್ಬೇಕು. ಅಂಡ್ ಲಾಸ್ಟ್ ಟೈಮ್ ನಾನು ಸ್ವಲ್ಪ ಕೋಕೋನಟ್ ಆಯಿಲ್ ಕೂಡ ಆಡ್ ಮಾಡ್ಬಿಟ್ಟಿದ್ದೆ. ಮೋಸ್ಟ್ಲಿ ಅದರಿಂದನೂ ತುಂಬಾ ಸೋಪ್ ಸಾಫ್ಟ್ ಆಗ್ಬಿಟ್ಟಿತ್ತು ಅಂತ ಅನ್ಸುತ್ತೆ. ಸೊ ಅದಕ್ಕೆ ಇವಾಗ ಅದು ಯಾವುದನ್ನು ಯೂಸ್ ಮಾಡಿಲ್ಲ. ಜಸ್ಟ್ ಬೀಟ್ರೂಟ್ ಜ್ಯೂಸ್ ಅಂಡ್ ಗ್ಲಿಸರಿನ್ ಸೋಪ್ ಬೇಸ್ ಎರಡು ಅಷ್ಟೇ ಯೂಸ್ ಮಾಡ್ಕೊಂಡು ಪ್ರಿಪೇರ್ ಮಾಡಾಗಿದೆ. ಇವಾಗ ಈ ಕಡೆ ಮೋಲ್ಡ್ ಕೂಡ ರೆಡಿ ಆಗಿದೆ. ಇದನ್ನ ಸ್ವಲ್ಪ ನೀರಲ್ಲಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಓಲ್ಡ್ದೆಲ್ಲ ಇದ್ರೆ ಅಕಸ್ಮಾತ್ ಏನಾದ್ರು ಡಸ್ಟ್ ಇದ್ರೆ ಇದಾಗಬಾರ್ದು ಅಂತ ಹೇಳ್ಬಿಟ್ಟು ಒಂದ್ಸರಿ ವಾಶ್ ಮಾಡ್ಕೊಂಡು ಇಟ್ಕೊಂಡೆ. ಇವಾಗ ನಾನು ಪ್ರಿಪೇರ್ ಮಾಡ್ಕೊಂಡಿರುವಂತ ಈ ಸೋಪು ಏನಿದೆ ಅದನ್ನ ನಾನು ಇದ್ರೊಳಗಡೆ ಶಿಫ್ಟ್ ಮಾಡ್ಕೊಂತೀನಿ. ಯಾವ್ದಾದ್ರು ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡಬೇಕು ಅಂತ ಅನ್ಕೊಂತೀನಿ. ಬಟ್ ನಾನು ತಗೊಂಡು ಬರ್ಲಿಲ್ಲ. ಸೊ ಅದಕ್ಕೆ ನನಗೆ ಯೂಸ್ ಮಾಡಕ್ಕೆ ಆಗ್ತಾ ಇಲ್ಲ. ಅದು ನೆನಪೇ ಆಗೋದಿಲ್ಲ. ನೋಡ್ಬೇಕು, ನಾನು ಏನಾದ್ರು ನೆಕ್ಸ್ಟ್ ಟೈಮ್ ಏನಾದ್ರು ಆ ಕಡೆ ಏನಾದ್ರು ಹೋದಾಗ ನೆನಪಾದ್ರೆ ತಗೊಂಡ್ ಬಂದು ಮಾಡ್ತೀನಿ. ಕಲರ್ ಅಂತೂ ತುಂಬಾ ರಿಚ್ ಅಂದ್ರೆ ರಿಚ್ ಆಗಿದೆ. ಇದಂತೂ ನಮ್ಮ ಬೇಬಿಗಂತೂ ತುಂಬಾ ಇಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ಪೊಟ್ಯಾಟೊ ಸೋಪ್ನೆ ಅವಳು ನಾನ್ ಪ್ರಿಪೇರ್ ಮಾಡಿದ್ದು ಅನ್ನೋ ಒಂದು ರೀಸನ್ಗೆನೆ ಖುಷಿ ಪಟ್ಕೊಂಡು ಹಾಕೊಂತ ಇತ್ತು. ಆಮೇಲಿಂದ ಬೀಟ್ರೂಟ್ ಸೋಪ್ನು ಕೂಡ ಮಾಡಿದ್ದೆ. ಅದನ್ನು ಅವಳು ತುಂಬಾ ಇಷ್ಟಪಟ್ಟು ಡೈಲಿ ಸ್ನಾನ ಮಾಡುವಾಗೆಲ್ಲ ನಮ್ಮಮ್ಮ ಮಾಡಿರೋ ಸೋಪು ಅನ್ಕೊಂಡು ಯೂಸ್ ಮಾಡ್ತಿದ್ಲು. ಅಂಡ್ ಈ ಮೋಲ್ಡ್ ಶೇಪ್ ಇದೆಯಲ್ಲ, ಹಾರ್ಟ್ ಶೇಪ್, ಓವಲ್ ಶೇಪ್ ಅಂಡ್ ಸರ್ಕಲ್ ಶೇಪ್, ಸ್ಕ್ವೇರ್ ಶೇಪ್, ಇದು ನೋಡೋದಕ್ಕೂ ತುಂಬಾ ಕ್ಯೂಟ್ ಆಗಿದೆ. ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಈ ರಿಚ್ ಕಲರ್ ಇದೆಯಲ್ಲ, ಅದು ಅವಳನ್ನ ತುಂಬಾ ಅಂದ್ರೆ ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಸೊ ಅದಕ್ಕೆ ನನಗೂ ಖುಷಿ ಆಗುತ್ತೆ. ಅವಳು ಇವಾಗ ಸ್ನಾನ ಮಾಡೋದಕ್ಕೆಲ್ಲ ಅವಳೇನು ಗಲಾಟೆನೆ ಮಾಡಲ್ಲ. ಬಿಕಾಸ್ ಆಫ್ ದಿಸ್ ಸೋಪ್ only she always happy to go for taking bath. ಇದಕ್ಕಿಂತ ಇನ್ನೇನ್ ಬೇಕಲ್ವಾ. ಅಂಡ್ ಇದು ನನಗೂ ಕೂಡ ತುಂಬಾ ಸೆಲ್ಫ್ ಸ್ಯಾಟಿಸ್ಫೈ ಆಗಿದೆ. ಬಿಕಾಸ್ ಯಾವುದೇ ರೀತಿ ಕೆಮಿಕಲ್ಸ್ ಆ ಥರ ಏನೂ ಇಲ್ಲ. ಅಂಡ್ ಮೋರ್ ಓವರ್ ನನ್ನ ಬೇಬಿ ಸ್ಕಿನ್ನು ಕೂಡ ಅವಳು ಇವಾಗೆಲ್ಲ ಬಿಸಿಲಲ್ಲೆಲ್ಲ ಓಡಾಡೋದ್ರಿಂದ ಸೊ ಆ ಟ್ಯಾನ್ ಎಲ್ಲ ಈಸಿಯಾಗಿ ಇದರಿಂದ ರಿಮೂವ್ ಆಗ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಹ್ಯಾಪಿ ಆಗ್ತಾ ಇದೆ. ಸ್ಕಿನ್ ಎಲ್ಲ ಬ್ರೈಟ್ನಿಂಗ್ ಆಗಿದೆ. ಸೊ ನಮಗೂ ಕೂಡ ತುಂಬಾನೇ ಯೂಸ್ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಗೈಸ್ ನೋಡಿ, ನಾನು ಮೋಲ್ಡ್ ಅಲ್ಲಿ ಒಂದು 2 hours ಇಟ್ಟಿದ್ದೆ. ಆಮೇಲಿಂದ ನೆಕ್ಸ್ಟ್ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೊಂಥರ ಪ್ಯೂರ್ ಸೋಪ್ ತರನೇ ಅಂತ ಅನ್ಸುತ್ತೆ. ಚೆನ್ನಾಗ್ ಅನ್ಸುತ್ತೆ. ಈಗ ಲಾಸ್ಟ್ ಟೈಮ್ ತರ ಸಾಫ್ಟಿ ಆ ತರ ಏನಿಲ್ಲ, ಚೆನ್ನಾಗಿದೆ. ಸ್ವಲ್ಪ ಹಾರ್ಡ್ ಆಗೂ ಇದೆ. ಬಿಕಾಸ್ ನಾನು ಪೊಟ್ಯಾಟೊ ಸೋಪಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾನು ಎಷ್ಟು ದಿನ ಯೂಸ್ ಮಾಡಿದ್ನೋ ಮಾಡಿ ಒಂದು 10 to 15 ಡೇಸ್ ತನಕನೂ ಸೋಪು ತುಂಬಾನೇ ಸಾಫ್ಟ್ ಆಗೇ ಇತ್ತು. ಯಾಕೆ ಹಾರ್ಡ್ ಆಗ್ಲಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ದಿಸ್ ಟೈಮ್ ಕೇರ್ಫುಲಿ ಆಗಿ ಕರೆಕ್ಟ್ ಆಗಿ ಮಾಡಿದ್ದೀನಿ. ಗೈಸ್ ಬನ್ನಿ ಇವಾಗ ನಾನು ವಾಶ್ ಮಾಡಿ ತೋರಿಸ್ತೀನಿ ಯಾವ ತರ ಸೋಪು ಬಂದಿದೆ ಅಂತ. ನಿಮ್ಗೆ ಗೊತ್ತಾಗುತ್ತೆ ಈ ತರ ಯೂಸ್ ಮಾಡಿ ನೋಡೋದ್ರಿಂದ. ಆಸ್ ಯೂಶುವಲ್ ನಮ್ದು ರೆಗ್ಯುಲರ್ ಸೋಪ್ಗಳಿರುತ್ತಲ್ಲ ಆ ಥರನೇ ನೊರೆ ಎಲ್ಲ ನೀಟಾಗಿ ಬರುತ್ತೆ. ಸೊ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಏನು ಡಿಫ್ರೆನ್ಸ್ ಅಂತಾನೆ ಅನ್ನಿಸ್ತಾ ಇಲ್ಲ. ನಮ್ಮ ಒಂದು ರೆಗ್ಯುಲರ್ ಸೋಪ್ಗೂ ಇದಕ್ಕೂ ತುಂಬಾನೇ ಸಿಮಿಲಾರಿಟೀಸ್ ಇದೆ. ಬಟ್ ಇದು ನಾವೇ ಮಾಡ್ಕೊಂಡಿರೋದ್ರಿಂದ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇರುತ್ತೆ. ಯಾವುದೇ ರೀತಿ ಭಯ ಇರೋದಿಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಹ್ಯಾಪಿನೆಸ್ ಇರುತ್ತೆ. ನಮ್ಮಮ್ಮ ಊರಿಂದ ಬಂದಾಗ ನಮ್ಮ ಮನೇಲಿ ಬಂದಾಗ ಅವರು ಈ ಸೊಪ್ಪನ್ನೇ ಯೂಸ್ ಮಾಡ್ತಾರೆ. ನಾನು ಶಾಪಿಂದ ಯಾವುದೇ ಸೊಪ್ಪು ಇವಾಗ ತಂದಿಡ್ತಾ ಇಲ್ಲ. ಸೊ ಇದೇ ಸೊಪ್ಪನ್ನೇ ಎಲ್ಲರೂ ಯೂಸ್ ಮಾಡೋದು. ಸೊ ಅವಾಗ ಹೇಳ್ತಾ ಇದ್ರು ಸೋಪು ತುಂಬಾ ಚೆನ್ನಾಗಿ ಬಂದಿದೆ, ಸಾಫ್ಟ್ ಆಗಿ ಚೆನ್ನಾಗಿ ಅನ್ಸುತ್ತೆ, ಸ್ಕಿನ್ನು ಸಾಫ್ಟ್ ಆಗಿ ಫೀಲ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಗೈಸ್ ನೀಟಾಗೆಲ್ಲ ಕ್ಲೆನ್ಸ್ ಮಾಡಾಗಿದ್ಮೇಲೆ ಒಂದ್ಸರಿ ತಣ್ಣೀರಿಂದ ವಾಶ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿ ಫೀಲ್ ಆಗ್ತಾ ಇದೆ. ನಾವೇ ಮಾಡಿದ ಸೋಪು ಅನ್ನೋ ಒಂದು ಖುಷಿನಲ್ಲಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ.
ನೀವೇ ನೋಡಿ ಸ್ಕಿನ್ನು ತುಂಬಾ ಹತ್ರದಿಂದಾನೇ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಗೊತ್ತಾ. ಸಾಫ್ಟಿ ಫೀಲ್ ಆಗ್ತಾ ಇದೆ ಅಂಡ್ ತುಂಬಾ ಡೀಪ್ ಆಗಿ ಕೂಡ ಕ್ಲೆನ್ಸ್ ಆಗುತ್ತೆ, ಧೂಳೆಲ್ಲ ಕ್ಲಿಯರ್ ಮಾಡುತ್ತೆ. ಈ ಸಮ್ಮರ್ ಅಲ್ಲಿ ಈ ಸ್ವೆಟ್ ಎಲ್ಲ ಆಗ್ತಾ ಇರುತ್ತಲ್ಲ, ಒಂದ್ ಸ್ವಲ್ಪ ಅನ್ಈಸಿ ಫೀಲ್ ಆಗ್ತಾ ಇರುತ್ತೆ ಫೇಸು. ನಾವ್ ಎಷ್ಟೇ ಚೆನ್ನಾಗಿ ಇಟ್ಕೊಂಡ್ರು ಒಂಥರ ಅನ್ಈಸಿನೇ ಅನ್ನಿಸ್ತಾ ಇರುತ್ತೆ. ನೋಡಿ ಇವಾಗ ಇದರಿಂದ ವಾಶ್ ಮಾಡ್ಕೊಂಡೆ ಒಂಥರ ಫೀಲ್ ಫ್ರೆಶ್ ಅಂತ ಅನ್ನಿಸ್ತಾ ಇದೆ. ಮಕ್ಳಿಗಾಗಿರ್ಲಿ ನಮ್ಗಾಗಿರ್ಲಿ ಅಂಡ್ ಸ್ವಲ್ಪ ಏಜ್ ಆದವ್ರಿಗಾಗಿರ್ಲಿ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದೆ. ನಾನು ಇದೇ ತರ ಇನ್ನ ಬೇರೆ ಬೇರೆ ತರ ಸೋಪ್ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನೋಡೋಣ ಯಾವ್ದೆಲ್ಲ ಮಾಡ್ತೀನಿ ಅಂತ. ಐ ಆಮ್ ಸೋ ಹ್ಯಾಪಿ.